ನಮಸ್ತೆ ಎಲ್ರಿಗೂ. ಭಾಳಷ್ಟು ವಿಡಿಯೋಸ್ ನೋಡಿದ್ದೀರಾ, ಸೀರಮ್ಸ್ ಇರ್ಬೋದು, ಫೇಸ್ ವಾಶ್ ಇರ್ಬೋದು. ಆದರೂ ಇನ್ನೂ ತುಂಬ ಜನಕ್ಕೆ ಆಯಿಲಿ ಸ್ಕಿನ್ಗೆ ಹೇಗೆ ಕೇರ್ ಮಾಡಬೇಕು, ಡ್ರೈ ಸ್ಕಿನ್ ಇದ್ದರೆ ಹೇಗೆ ಕೇರ್ ಮಾಡಬೇಕು ಗೊತ್ತಿಲ್ಲ. ಆ್ಯಂಡ್ ಜಸ್ಟ್ ಸ್ಕಿನ್ ಕೇರ್ ಕೇಳೋದಕ್ಕೆ ಏನು ಫೇಸ್ ವಾಶ್ ಹಾಕಬೇಕು, ಏನು ಮಾಯ್ಶ್ಚರೈಸರ್ ಹಾಕಬೇಕು ಅಂತಲೇ ಕ್ಲಿನಿಕ್ ಬರೋರಿದ್ದೀರಾ. ಸೊ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಿ ಫಸ್ಟ್ ಸ್ಟೆಪ್, ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ಕಂಡುಹಿಡ್ಕೋಬೇಕು. ಅದಕ್ಕೆ ನೀವೇನು ಮಾಡ್ಬೇಕು ಹೇಳಿ, ಸುಮಾರು ವೀಡಿಯೋಸಲ್ಲಿ ತಿಳಿಸಿದ್ದೀನಿ, ಮತ್ತೆ ಹೇಳ್ತೀನಿ. ನಿಮ್ಮ ಫೇಸ್ ವಾಶ್ ಮಾಡ್ಕೊಳ್ಳಿ, ಆಮೇಲೆ ಯಾವುದೇ ರೀತಿ ಕ್ರೀಮ್ ಹಚ್ಚಬೇಡಿ. ಅರ್ಧ ಗಂಟೆ ಆದಮೇಲೆ ನಿಮ್ಮ ಫೇಸ್ ಆಯಿಲಿ ಫೀಲ್ ಆಗ್ತಿದೆಯಾ, ಡ್ರೈ ಫೀಲ್ ಆಗ್ತಿದೆಯಾ, ಇಲ್ಲಾಂದರೆ ಸ್ವಲ್ಪ ಕಡೆ ಆಯಿಲಿ ಸ್ವಲ್ಪ ಕಡೆ ಡ್ರೈ, ಅಂದರೆ ಕಾಂಬಿನೇಷನ್ ಸ್ಕಿನ್ ಟೈಪಾ ಅಂತ ತಿಳ್ಕೋಬೇಕು. ನಂತರನೇ ನೀವು ಒಂದು ಪ್ರಾಪರ್ ಸ್ಕಿನ್ ಕೇರ್ ರೂಟೀನ್ನ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ರೂಲ್ ನಮ್ಮ ಸ್ಕಿನ್ ಕೇರಲ್ಲಿ, ನಮ್ಮ ಸ್ಕಿನ್ ಬ್ಯಾರಿಯರ್ನ ಹಾಳು ಮಾಡ್ಕೋಬಾರ್ದು. ನಾವು ಒಂದು ಪಿಗ್ಮೆಂಟೇಷನ್ ಕಮ್ಮಿ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಕ್ರೀಮ್ ಯೂಸ್ ಮಾಡೋದು, ಅಥವಾ ನಿಮ್ಮ ಸ್ಕಿನ್ ಟೈಪ್ದು ಆಪೋಸಿಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು, ಈ ತಪ್ಪುಗಳನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಸ್ಕಿನ್ ಏನಾದರೂ ಡ್ರೈ ಆಗಿದ್ರೆ ನಿಮ್ಮ ಫೇಸ್ ವಾಶ್ ಕ್ರೀಮ್ ಬೇಸ್ಡ್ ಆಗಿರುತ್ತೆ, ಮೈಲ್ಡ್ ಕ್ಲೆನ್ಸರ್ ಆಗಿರುತ್ತೆ, ಸೆರಮೈಡ್ಸ್ ಇರೋದು, ಹೈಲುರೋನಿಕ್ ಆಸಿಡ್ ಇರೋದು, ಇಂಥ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಕೋಬಹುದು. ಒಂದು ಎಕ್ಸಾಂಪಲ್ ಅಂದರೆ ಡಾಟ್ ಅಂಡ್ ಕೀ ಅವರ ಒಂದು ಸೆರಮೈಡ್ ಫೇಸ್ ವಾಶ್ ಇದೆ. ಈಗ ಎಕ್ಸ್ಟ್ರೀಮ್ ಆಗಿ ಡ್ರೈ ಫೀಲ್ ಆಗುತ್ತೆ, ಅವಾಗ ನಾನು ಈ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಬಟ್ ನನ್ನ ಒಂದು ಸ್ಕಿನ್ ಟೈಪ್ ಕಾಂಬಿನೇಷನ್ ಟೈಪ್, ಕೆಲವೊಮ್ಮೆ ಡ್ರೈ ಅನ್ಸುತ್ತೆ, ಕೆಲವೊಮ್ಮೆ ಆಯಿಲಿನೂ ಇರುತ್ತೆ. ಆಯಿಲಿ ಇದ್ದಾಗ ನನಗೆ ಸಡನ್ ಆಕ್ನೆ ಔಟ್ಬ್ರೇಕ್ಗಳು ಕೂಡ ಆಗುತ್ತೆ. ಸೊ ಆಕ್ನೆ ಇದ್ದಾಗ ನೈಟ್ ಟೈಮ್ ನೀವು ಸ್ಯಾಲಿಸಿಲಿಕ್ ಆಸಿಡ್ ಇರುವಂಥ ಫೇಸ್ ವಾಶ್ ಯೂಸ್ ಮಾಡಿ. ಯೂಶಲಿ 1 to 2% ಇರೋ ಫೇಸ್ ವಾಶ್ ಸೇಫ್ ಆಗಿ ನೀವು ಎವ್ರಿ ಡೇ ನೈಟ್ ಯೂಸ್ ಮಾಡ್ಬೋದು. ಈ ರೀತಿ ಫೇಸ್ ವಾಶ್ ಸೆಲೆಕ್ಷನ್ ಆದಮೇಲೆ ಮಾಯ್ಶ್ಚರೈಸರ್, ಎಗೇನ್ ಡ್ರೈ ಸ್ಕಿನ್ ಇದ್ರೆ ಕ್ರೀಮ್ ಬೇಸ್ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಸೆಟಾಫಿಲ್ ಅಲ್ಲಿ ನಿಮಗೆ ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ಗೆ ಅಂತ ಒಂದು ಮಾಯ್ಶ್ಚರೈಸರ್ ಇದೆ. ಇದು ನಿಮ್ಮ ಸ್ಕಿನ್ ಏನಾದರೂ ಡ್ರೈ ಇದ್ರೆ. ಅದೇ ನಿಮ್ಮ ಸ್ಕಿನ್ ಆಯಿಲಿ ಇದೆ ಅಂದರೆ ಜೆಲ್ ಬೇಸ್ಡ್ ಈ ನ್ಯೂಟ್ರೋಜಿನಾ ಅವ್ರದ್ದು ಹೈಡ್ರಾ ಬೂಸ್ಟ್ ಇದೆಲ್ಲ, ಇದು ಸ್ವಲ್ಪ ಕಾಸ್ಟ್ಲಿ. ಇದರ ಕಾಸ್ಟ್ ಎಫೆಕ್ಟಿವ್ ಅಂದರೆ ಡಾಟ್ ಅಂಡ್ ಕೀ ಅವ್ರದ್ದು ಇದೆ. ಆ್ಯಂಡ್ ಪಾಂಡ್ಸ್ ಜೆಲ್ ಕೂಡ ಆಯಿಲಿ ಸ್ಕಿನ್ ಅವ್ರಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಂತರ ಸನ್ಸ್ಕ್ರೀನ್, ಡರ್ಮ್ ಟಚ್ ಅವರ ಹೈಲುರೋನಿಕ್ ಆಸಿಡ್ ವಿತ್ SPF 50 ಹಾಕ್ತೀನಿ. ಇದು ನನ್ನ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡಿ ಇಡುತ್ತೆ, ಯಾವುದೇ ರೀತಿ ಡ್ರೈನೆಸ್ ಇರೋದಿಲ್ಲ. ಸೊ ಡ್ರೈ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಇದು ಒಳ್ಳೆ ಸನ್ಸ್ಕ್ರೀನ್. ಆಯಿಲಿ ಸ್ಕಿನ್ ಇದ್ರೆ ಡಿಕನ್ಸ್ಟ್ರಕ್ಟ್ ಅವ್ರದ್ದು ಚೆನ್ನಾಗಿದೆ, ಆ್ಯಂಡ್ ಆಕ್ನೆ UV ಸನ್ಸ್ಕ್ರೀನ್ ಕೂಡ ಚೆನ್ನಾಗಿದೆ. ಓಕೆ, ಆ್ಯಂಡ್ ಲಾಶ್ ಶೀಲ್ಡ್ ಆಲ್ಸೋ, ಅದರಲ್ಲಿ ನಿಮಗೆ ಡಲ್ನೆಸ್ ಇರೋದಿಲ್ಲ ಅಷ್ಟೊಂದು. ಸೊ ಡೇ ಟೈಮಲ್ಲಿ ಪ್ರತಿಯೊಬ್ಬರು ಮಾಡಬೇಕಾಗಿರೋ ಒಂದು ಫೇಸ್ ವಾಶ್, ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್, ರೈಟ್? ಇದ್ರ ಜೊತೆಗೆ ನೀವು ಸೀರಮ್ಸ್ ಯೂಸ್ ಮಾಡ್ತಿದ್ದೀರಾ, ನಿಮಗೆ ಬ್ರೈಟ್ನೆಸ್ ಬೇಕು, ನೀವೊಂದು ಸ್ಕಿನ್ ಟೋನ್ ಬೇಡ ಅಂದರೆ ನೀವು ವೈಟಮಿನ್ C ಸೀರಮ್ಸ್ ಯೂಸ್ ಮಾಡ್ಬೋದು. ಇದು ಬೀಗ್ಲೋ ಅವ್ರದ್ದು ವೈಟಮಿನ್ C ಇದೆ, ಇಲ್ಲ ಸಿಪ್ಲಾ ಅವ್ರದ್ದಿದೆ. ಯಾವುದೇ ವೈಟಮಿನ್ C ನೀವು ಯೂಸ್ ಮಾಡಬೇಕಾದ್ರೆ ಫೇಸ್ ವಾಶ್ ಆದ ನಂತರ ಸೀರಮ್ ಹಾಕಿ, ನಂತರ ಮಾಯ್ಶ್ಚರೈಸರ್, ನಂತರ ಸನ್ಸ್ಕ್ರೀನ್. ಹೀಗೆ ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಇದೆ, ಓಪನ್ ಪೋರ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ನಿಯಾಸಿನಮೈಡ್ ಸೀರಮ್ನು ಕೂಡ ಡೇ ಟೈಮ್ ಯೂಸ್ ಮಾಡ್ಬೋದು. ಸೊ ನೈಟ್ ಟೈಮ್ ರುಟೀನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಯಾವ್ಯಾವ ಸೀರಮ್ನ ನೀವು ನೈಟಲ್ಲಿ ಯೂಸ್ ಮಾಡಬೇಕು ಅಂತ. ಇನ್ನಷ್ಟು ಹೆಲ್ತಿ ವಿಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.